ನಮಸ್ಕಾರಗಳು. ನಾನು ನಾಗರಾಜ್ ಕೇಣಿಕರ್. ಭಾರತವು ಪ್ರತಿದಿನ 26,000 ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ. ಅದರಲ್ಲಿ 40% ಏಕಬಳಕೆಯ ಪ್ಲಾಸ್ಟಿಕ್ಗಳ ತ್ಯಾಜ್ಯವೇ ಇರುತ್ತದೆ. ಕೇವಲ ಬೆಂಗಳೂರಿನ ಮಂಡೂರಿನಲ್ಲಿಯೇ 2014ರವರೆಗೆ 1800 ಟನ್ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸುರಿಯಲಾಗಿತ್ತು. ನಂತರ ಇದು ಮಂಡೂರಿನಿಂದ ಬೆಳ್ಳಹಳ್ಳಿಗೆ ವರ್ಗಾವಣೆಯಾಗಿದೆ. ನಮ್ಮ ಕಚೇರಿಯಲ್ಲಿ ಉತ್ಪತ್ತಿಯಾಗುತ್ತಿದ್ದ ಎಲ್ಲ ತರಹದ ತ್ಯಾಜ್ಯವನ್ನು ಮಿಶ್ರಣ ಮಾಡಿ ವಿಲೇವಾರಿ ಮಾಡುತ್ತಿರುವುದನ್ನು ನೋಡಿ ಬೇಸರವಾಯಿತು. ನಾವು ಸಮಸ್ಯೆಯ ಭಾಗವಾಗದಿರಲು ನಿರ್ಧರಿಸಿದೆವು. ಬದಲಾಗಿ ನಾವು ತ್ಯಾಜ್ಯವನ್ನು ಸಂಪನ್ಮೂಲವನ್ನಾಗಿ ನೋಡಲಾರಂಭಿಸಿದೆವು. ನಮ್ಮ ಪ್ರಯಾಣವು ಮಾನ್ಯ ಪೊಲೀಸ್ ಆಯುಕ್ತರ ಮಾರ್ಗದರ್ಶನ ಹಾಗೂ ಪೊಲೀಸ್ ಹಿರಿಯ ಅಧಿಕಾರಿಗಳ ಸಹಕಾರದಿಂದ ಸರಳ ಹೆಜ್ಜೆಯೊಂದಿಗೆ ಪ್ರಾರಂಭವಾಯಿತು. ನಮ್ಮ ಕಚೇರಿಯಲ್ಲಿ ಕಾಗದ, ಪ್ಲಾಸ್ಟಿಕ್ ಮತ್ತು ಹಸಿ ತ್ಯಾಜ್ಯಕ್ಕಾಗಿ ಪ್ರತ್ಯೇಕ ಬಿನ್ಗಳನ್ನು ಮತ್ತು ಸ್ಯಾನಿಟರಿ ಪ್ಯಾಡ್ಗಳು, ಶೌಚಾಲಯದಲ್ಲಿ ಸ್ಪಷ್ಟವಾಗಿ ನಾಮಫಲಕದೊಂದಿಗೆ ಪ್ರತ್ಯೇಕ ಕಸದ ಡಬ್ಬಿಗಳನ್ನು ಇಡಲಾಗಿದೆ. ವಿವಿಧ ರೀತಿಯ ತ್ಯಾಜ್ಯವನ್ನು ಗುರುತಿಸುವುದು ಮತ್ತು ಅವುಗಳನ್ನು ಸರಿಯಾಗಿ ವಿಲೇವಾರಿ ಮಾಡುವುದು ಹೇಗೆ ಎಂದು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಜಾಗೃತಿ ಮೂಡಿಸಿದ್ದೇವೆ. ನಮ್ಮ ಹೌಸ್ಕೀಪಿಂಗ್ ತಂಡವು ಕಚೇರಿಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಪ್ರತ್ಯೇಕ ಚೀಲಗಳಲ್ಲಿ ಸಂಗ್ರಹಿಸಿ 15 ವಿಭಾಗಗಳಾಗಿ ನಮ್ಮ ಒಣ ತ್ಯಾಜ್ಯ ಕೇಂದ್ರದಲ್ಲಿ ಶೇಖರಿಸಿಡುತ್ತಿದ್ದಾರೆ. ನಂತರ ಮರುಬಳಕೆದಾರರಿಗೆ ಮಾರಾಟ ಮಾಡಲಾಗುತ್ತಿದೆ. ಕೇವಲ 8 ತಿಂಗಳಲ್ಲಿ ನಾವು 5.6 ಟನ್ ಒಣ ತ್ಯಾಜ್ಯವನ್ನು ಶೇಖರಿಸಿ ಅದರಿಂದ ₹35,807 ಹಣವನ್ನು ಗಳಿಸಿದ್ದೇವೆ. ಆ ಹಣವನ್ನು ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗಿದೆ. ಕಾಗದವನ್ನು ಮರುಬಳಕೆಗಾಗಿ ಕಳುಹಿಸುವ ಮೂಲಕ ಸುಮಾರು 90 ಮರಗಳನ್ನು ಉಳಿಸಿದ್ದೇವೆ ಮತ್ತು 6 ಟನ್ ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಪ್ರವೇಶಿಸುವುದನ್ನು ತಡೆಹಿಡಿದಿದ್ದೇವೆ. ಹಸಿ ತ್ಯಾಜ್ಯ ಮತ್ತು ಎಲೆಗಳನ್ನು ಗೊಬ್ಬರವನ್ನಾಗಿ ಮಾಡಲಾಗುತ್ತಿದೆ. ನಮ್ಮ ಕಚೇರಿಗಳಲ್ಲಿ ಏಕಬಳಕೆಯ ವಸ್ತುಗಳನ್ನು ನಿಷೇಧಿಸಿದ್ದೇವೆ. ಒಂದು ಕಚೇರಿಯು ಇಷ್ಟೊಂದು ಸಂಪನ್ಮೂಲಗಳನ್ನು ಸಂರಕ್ಷಿಸಬಹುದಾದರೆ ಪ್ರತಿಯೊಂದು ಸಂಸ್ಥೆಯು ಇಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಅದರ ಪರಿಣಾಮವನ್ನು ಊಹಿಸಿ. ನೆನಪಿಡಿ, ತ್ಯಾಜ್ಯ ನಿರ್ವಹಣೆ ಎಂದರೆ ಸರಿಯಾದ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಹಾಗೂ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಸರಿಯಾದ ಕಸದ ಡಬ್ಬಿಯಲ್ಲಿ ಹಾಕುವುದು ಮತ್ತು ಮರುಬಳಕೆದಾರರಿಗೆ ವಿಲೇವಾರಿ ಮಾಡುವುದು. ಧನ್ಯವಾದಗಳು.